ಬಂದ್ರ ಇವತ್ತಿನ ಮೊದಲನೇ ಸ್ಟೋರಿ ಬಂದ್ಬಿಟ್ಟು 3 ಜನ ಸ್ನೇಹಿತರ ಜೊತೆ ಒಂದು ನೆಗೆಟಿವ್ ಪವರ್ ಏನೆಲ್ಲ ಆಟ ಆಡ್ತು, ಅವ್ರ ಜೀವನದಲ್ಲಿ ಏನೆಲ್ಲ ಆಯ್ತು, ಅದ್ರ ಬಗ್ಗೆ ಒಂದು ನಡೆದಿರುವಂತ ಒಂದು ನೈಜ ವಿಷಯ. ಸೊ 3 ಜನ ಸ್ನೇಹಿತರು ಅಂದ್ರೆ ಒಬ್ಬೊಬ್ರು ಸ್ನೇಹಿತರು ಕೂಡ ಬೇರೆ ಬೇರೆ ಊರವರಾಗಿರ್ತಾರೆ. ಅಂದ್ರೆ ಐ ಥಿಂಕ್ ಸೊ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಸ್ನೇಹಿತರು ಕೂಡ ಒಂದೇ ತಾಲೂಕಲ್ಲಿರೋ ಒಂದು ಕಾಲೇಜಲ್ಲಿ ಡಿಪ್ಲೊಮಾ ಕಾಲೇಜಿಗೆ ಬಂದು ಜಾಯ್ನ್ ಆಗ್ತಾರೆ. ಸೊ ಎಲ್ಲರೂ ಕೂಡ ITI ಮಾಡಿಕೊಂಡು ITI ಕಾಲೇಜಿಂದ ಡೈರೆಕ್ಟ್ ಸೆಕೆಂಡ್ ಇಯರ್ಗೆ ಬಂದು ಜಾಯ್ನ್ ಆಗಿರ್ತಾರೆ. ಸೊ ಇವರೆಲ್ಲ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡು ITI ಸ್ಟೂಡೆಂಟ್ ಆಗಿರೋದ್ರಿಂದ ಒಬ್ರಿಗೊಬ್ರು ಬೇಗ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಸ್ವಂತ ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಾಗಿ ಇವರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಭಾರಿ ಕ್ಲೋಸ್ ಆಗಿರ್ತಾರೆ. ಸೊ ಯಾವ ರೀತಿ ಇರ್ತಾರೆ ಅಂದ್ರೆ ಒಂದೇ ತಾಯಿಲಿ ಹುಟ್ಟಿರೋ ಮಕ್ಕಳು ಹೇಗಿರ್ತಾರಲ್ಲ ಆ ರೀತಿ ಹೊಂದ್ಕೊಂಡಿರ್ತಾರೆ. ಸೊ ಪ್ರತಿಯೊಬ್ರು ಕೂಡ ಯಾರ ಮನೆಗೆ ಹೋದ್ರು ಒಂದೇ ರೀತಿ ಟ್ರೀಟ್ ಇರುತ್ತೆ. ಅಂದ್ರೆ ಲೈಕ್ ಸೊ ಯಾವ ರೀತಿಯಪ್ಪ ಅಂದ್ರೆ ಈಗ ಒಬ್ಬ ಸ್ನೇಹಿತ ಅವ್ರ ಮನೆಗೆ ಬಂದ ಅಂದ್ರೆ ಅವ್ರ ತಾಯಂದ್ರು ಕೂಡ ಅನ್ಕೋಬೇಕು ಇವ್ರು ನನ್ನ ಮಗನೇ, ಇವ್ರನ್ನ ಇದೇ ರೀತಿ ನೋಡ್ಕೋಬೇಕು, ಆ ರೀತಿ ಎಲ್ರು ಹೊಂದ್ಕೊಂಡಿರ್ತಾರೆ. ಈಗ ಯಾರದೇ ಮನೇಲಿ ಯಾವುದೇ ರೀತಿ ಫಂಕ್ಷನ್ ಇದ್ರು ಕೂಡ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಅವ್ರವ್ರ ಮನೆ ಫಂಕ್ಷನ್ ಗಳಿಗೆ ಅಟೆಂಡ್ ಆಗಿ ಮತ್ತೆ ಅವ್ರ ಮನೇಲಿ ಯಾವುದೇ ರೀತಿ ಸಮಸ್ಯೆ ಆದ್ರೂ ಕೂಡ ನಮ್ಮನೇಲೆ ಸಮಸ್ಯೆ ಆಗಿದೆ ಅನ್ನೋ ರೀತಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ. ಸೊ ಇದೇ ರೀತಿ ಇರ್ಬೇಕಾದ್ರೆ ಈಗ ಕಾಲೇಜಲ್ಲಿ ಒಂದು ಎಕ್ಸಾಮ್ ಬರುತ್ತೆ, ಇಂಟರ್ನಲ್ಸ್ ಅಂತ ಹೇಳಿ. ಸೊ ಆ ಎಕ್ಸಾಮಿಗೆ ಸ್ಟಡಿ ಆಗ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಅವರ ಸ್ನೇಹಿತರ ಮನೆಗೆ ಹೋಗ್ತಾರೆ. ಒಬ್ಬ ಸ್ನೇಹಿತರ ಮನೆಗೆ ಹೋಗ್ತಾರೆ. ಸೊ ಹೆಸರು ಬೇಡ, ಇದು ನಡೆದಿರುವಂತ ನಿಜ ಸ್ಟೋರಿ. ಸೊ ಆ ಸ್ನೇಹಿತರ ಮನೆಗೆ ಹೋಗ್ತಾರೆ. ಅವರಿಗೆ ಒಂದು ಗೌರ್ಮೆಂಟ್ ಇಂದ ಒಂದು ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ. ಸೊ ಆ ಕ್ವಾರ್ಟರ್ಸ್ ಅಲ್ಲಿ ಅವರು ಸ್ನೇಹಿತರು ಇರ್ತಾರೆ, ಆ ಮನೆಗೆ ಹೋಗ್ತಾರೆ. ಸೊ ಅದು ತುಂಬಾ ಹಳೆ ಕಾಲದ ಕ್ವಾರ್ಟರ್ಸ್ ಗಳಾಗಿರುತ್ತೆ. ಅಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳು ಯಾವುದೇ ರೀತಿ ಇರಲ್ಲ. ಸೊ ಆ ಕ್ವಾರ್ಟರ್ಸ್ ಗಳು ಮಿನಿಮಮ್ 3rd ಫ್ಲೋರ್ ತನಕ ಇರ್ತಾರೆ. ಈ ಸ್ನೇಹಿತ ಬಂದ್ಬಿಟ್ಟು 2nd ಫ್ಲೋರ್ ಅಲ್ಲಿ ಇರ್ತಾರೆ. ಸೊ 3 ಜನ ಸ್ನೇಹಿತರು ಹೋಗ್ತಾರೆ. ಅವ್ನು ಫಸ್ಟ್ ಹೇಳಿರ್ತಾನೆ, ಮೇಲ್ಗಡೆ ಯಾರು ಕೂಡ 6:30-7 ಗಂಟೆ ಮೇಲೆ ಆದ್ಮೇಲೆ ಹೋಗ್ಬೇಡಿ, ಅಲ್ಲಿ ಯಾವುದೇ ರೀತಿ ಕರೆಂಟಿನ ವ್ಯವಸ್ಥೆ ಇಲ್ಲ, ನಾವಿರೋ 2nd ಫ್ಲೋರ್, ಗ್ರೌಂಡ್ ಫ್ಲೋರ್ ಒಬ್ರು ಇದ್ದಾರೆ. ಸೊ ನಾವು ಮೇಲ್ಗಡೆ ಹೋಗೋದು ಬೇಡ, ಇಲ್ಲೇ ಆರಾಮಾಗಿ ರೂಮಲ್ಲಿ ಕುತ್ಕೊಂಡು ಓದ್ಕೊಳ್ಳೋಣ ಅಂತ ಹೇಳಿರ್ತಾನೆ. ಸೊ ಆ ಮಾತನ್ನ ಒಬ್ಬ ಮೀರಿ ಅವನ ಸ್ನೇಹಿತ, ಇನ್ನೊಬ್ಬ ಸ್ನೇಹಿತ ಏನ್ ಮಾಡ್ತಾನೆ, ನಮ್ಮ ಸ್ನೇಹಿತ ಇಷ್ಟೆಲ್ಲ ಹೇಳಿದಾನಲ್ಲ, ಅಲ್ಲಿ ಏನಿರ್ಬೋದು ಮೇಲ್ಗಡೆ, ಯಾಕೆ ಹೋಗ್ಬಾರ್ದು ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ಅವನೇನ್ ಮಾಡ್ತಾನೆ, ಒಂದು ದಿನ ರಾತ್ರಿ ಓದ್ತಾ ಇರ್ಬೇಕಾದ್ರೆ 5 ನಿಮಿಷ ಬಂದೆ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಮೇಲ್ಗಡೆ ಹೋಗ್ತಾನೆ. ಸೊ 3rd ಫ್ಲೋರಿಗೆ ಹೋದಾಗ ರೂಮ್ ಡೋರ್ ಲಾಕ್ ಆಗಿರುತ್ತೆ. ಸೊ ಇವ್ನು ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಇವನೇನ್ ಮಾಡ್ತಾನೆ, ಆ ರೂಮ್ ಲಾಕ್ ಅನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡ್ಬಿಟ್ಟು ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ ತಕ್ಷಣ ಅವನಿಗೆ ಯಾವುದೇ ರೀತಿ ಒಂದು ನೆಗೆಟಿವ್ ಪವರ್ ಅಂದ್ರೆ ನೆಗೆಟಿವ್ ಥಾಟ್ ಯಾವುದು ಅನ್ಸಲ್ಲ. ಬಟ್ ಆ ರೂಮಲ್ಲಿ ಒಂಥರ ಏನೋ ಒಂಥರ ಕೆಟ್ಟ ಸ್ಮೆಲ್ಲು. ಸೊ ಆ ಕೆಟ್ಟ ಸ್ಮೆಲ್ ಯಾವ ತರಪ್ಪ ಅಂದ್ರೆ ಒಂಥರ ಮೆಟಲ್ ಸ್ಮೆಲ್ ತರ. ಸೊ ಏನ್ ಮಾಡ್ಬೋದು ಅಂತ ಹೇಳಿ ಇವನೇನ್ ಮಾಡ್ತಾನೆ, ಅದನ್ನ ಅವನ ಸ್ನೇಹಿತನ ಬಳಿ ಕೂಡ ಹೇಳ್ಕೊಳಲ್ಲ. ಸೊ ಮತ್ತೆ ಮಾಮೂಲಿ ಕೆಳಗಡೆ ಬರ್ತಾನೆ. ಕೆಳಗಡೆ ಬಂದು ಸ್ನೇಹಿತರ ಜೊತೆ ಇರ್ತಾನೆ, ಓದ್ಕೋತಾರೆ. ರಾತ್ರಿ 12 ಸಮಯ, ಮಿನಿಮಮ್ 12 ಕಾಲ್ ತನಕ ಓದ್ಕೊಂಡು ಮಾಮೂಲಿ ಮತ್ತೆ ಬೆಳಗ್ಗೆ ಎದ್ದು ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ತಾರೆ. ಸೊ ಮತ್ತೆ ನೆಕ್ಸ್ಟ್ ಡೇ ಎಕ್ಸಾಮ್ ಇರುತ್ತೆ ಇನ್ನೊಂದು. ಸೊ ಮತ್ತೆ ಅದೇ ರೀತಿ ಅವ್ರ ಮನೆಗೆ ಬರ್ತಾರೆ. ಇನ್ನು ಮತ್ತೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ನನ್ನ ಫ್ರೆಂಡು ಅಲ್ಲೇನು ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ನಲ್ಲ. ಸೊ ಅವನಿಗೆ ಆಗ್ತಾ ಇರಲ್ಲ, ಅಲ್ಲಿ ಏನಿದೆ, ಯಾಕೆ ಆತರ ಹೇಳಿದ ನನ್ನ ಸ್ನೇಹಿತ, ನಾನು ಮೇಲ್ಗಡೆ ಹೋಗ್ಲೇಬೇಕು, ಅಲ್ಲಿ ಏನಿದೆ ಅಂತ ನೋಡ್ಕೋಬೇಕು ಅಂತ ಅವನಿಗೆ ಪ್ರತಿ ಕ್ಷಣನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಸ್ನೇಹಿತನ ಮಾತನ್ನ ಮೀರಿ ರಾತ್ರಿ 9:40 ಅವನ್ ಮೇಲ್ಗಡೆ ಹೋಗ್ತಾನೆ. ಸೊ ಮೇಲ್ಗಡೆ ಹೋದ ತಕ್ಷಣ ಅಲ್ಲಿ ಒಂದು ವಿಚಿತ್ರವಾದ ಸೌಂಡ್, ಡೋರ್ ಓಪನ್ ಮಾಡಿದ ತಕ್ಷಣ ಹೆಲ್ಪ್ ಮೇ ಅಂತ ಸೌಂಡ್ ಕೇಳಿಸುತ್ತೆ ಅವನಿಗೆ. ಈ ಮಾತನ್ನ ಅವನು ಲೆಕ್ಕಕ್ಕೆ ತಗೊಳ್ಳಲ್ಲ. ಯಾರೋ ಅಕ್ಕಪಕ್ಕ ಮನೇಲಿ ಮಾತಾಡ್ತಾ ಇರ್ಬೋದು, ಇಲ್ಲ ದೂರದಲ್ಲೇನೋ ಮಾತಾಡ್ತಾ ಇರ್ಬೋದು. ಸೊ ನನಗೆ ಸಣ್ಣದಾಗಿ ಆ ಧ್ವನಿ ಕೇಳಿಸ್ತಾ ಇದೆ ಅಂತ ಇವನೇನ್ ಮಾಡ್ತಾನೆ, ರೂಮ್ ಒಳಗಡೆ ಹೋಗ್ತಾನೆ. ಮಾಮೂಲಿ ಬ್ಯಾಟ್ರಿ ಎಲ್ಲ ಬಿಟ್ಟು ನೋಡ್ತಾನೆ. ಸೊ ಬ್ಯಾಟ್ರಿ ಎಲ್ಲ ಬಿಟ್ಟು ನೋಡಾದ್ಮೇಲೆ ಒಂದು ಕ್ಷಣ ಅಲ್ಲೇ ಸ್ಟನ್ ಆಗ್ಬಿಡ್ತಾನೆ. ಯಾವ ರೀತಿಯಪ್ಪ ಅಂದ್ರೆ ಲೈಕ್ ಅವ್ನ ಎದುರುಗಡೆ ಸಡನ್ ಯಾವುದೋ ಒಂದು ರೀತಿ ಗಾಳಿ ಪಾಸ್ ಆಗೋ ರೀತಿ, ಅಂದ್ರೆ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇರೋ ರೀತಿ ಅವನಿಗೆ ಫೀಲ್ ಆಗುತ್ತೆ. ಆ ಫೀಲ್ ಆದ ತಕ್ಷಣ ಒಂದು ಕ್ಷಣ ಅವನ ಅಲ್ಲೇ ಬೆಚ್ಚ ಬಿದ್ದು ಅವ್ನು ಯಾರಿಗೂ ಕಾಲ್ ಮಾಡಕ್ಕೂ ಹೋಗಲ್ಲ, ಏನೂ ಇಲ್ಲ, ಶಾಕ್ ಆಗ್ಬಿಡ್ತಾನೆ. ಸೊ ಅಲ್ಲೇ ತಲೆ ಸುತ್ತು ಬಿದ್ದು ಬಿಡ್ತಾನೆ. ಅವನಿಗೆ ಏನಾಯ್ತು ಅಂತಾನೂ ಗೊತ್ತಾಗಲ್ಲ. ಸೊ ತಕ್ಷಣ ಯಾಕೆ ಇಷ್ಟು ತನಕ ಬರಲಿಲ್ಲ ಅಂತ ಹೇಳಿ ಹುಡುಗರು ಮಾಮೂಲಿ ಅಂಗಡಿಗೆ ಹೋಗಿರ್ಬೇಕು ಅಂತ ಹೇಳಿ ಹುಡುಗರೆಲ್ಲ ಏನ್ ಮಾಡ್ತಾರೆ, ಇವನ ಜೊತೆಗಿರೋ ಸ್ನೇಹಿತರು ಕೂಡ ಓದೋದನ್ನ ನಿಲ್ಲಿಸಿ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದ ತಕ್ಷಣ ಅಂಗಡಿಗಳ ಕಡೆ ಎಲ್ಲ ನೋಡ್ತಾರೆ, ಎಲ್ಲೂ ಕಾಣ್ತಾ ಇರಲ್ಲ. ಫೋನ್ ಮಾಡ್ತಾರೆ, ಫೋನ್ ಅಟೆಂಡ್ ಮಾಡಲ್ಲ. ಸೊ ಮತ್ತೆ ಮನೆ ಹತ್ರ ಬರ್ತಾರೆ, ಮತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ. ಸೊ ಮೇಲ್ಗಡೆ 3rd ಫ್ಲೋರ್ ಇಂದ ಒಂದು ರಿಂಗಿಂಗ್ ಸೌಂಡ್ ಬರುತ್ತೆ. ಇವ್ರು ಫೋನ್ ಮಾಡ್ತಾ ಇರ್ಬೇಕಾದ್ರೆ ಇವನ ಯಾಕೆ ಮೇಲ್ಗಡೆ ಹೋಗಿದ್ದಾನಂತ ಸಡನ್ ಆಗಿ ಮೇಲ್ಗಡೆ ಹೋಗಿ ನೋಡಿದ್ರೆ ಅವನು ತಲೆ ತಿರುಗಿ ಬಿದ್ದಿರ್ತಾನೆ. ಸೊ ಇಲ್ಲಿಗೆ ಇವರ ಸ್ನೇಹಿತರು ಎಲ್ರಿಗೂ ಕೂಡ ಶಾಕ್ ಆಗೋಗುತ್ತೆ. ಒಂದು ಕ್ಷಣ ಶಾಕ್ ಆಗೋಗುತ್ತೆ. ಇವನ್ಯಾಕಿಲ್ ಬಂದು ತಲೆ ಸುತ್ತಿದ್ದಾನೆ, ಇನ್ಯಾಕಿಲ್ ಬಂದ ಅಂತ ಹೇಳಿ ಅವನಿಗೆ ನೀರೆಲ್ಲ ತಂದು ಎಪ್ಸಿ
ಯಾಕೆ ಏನಾಯ್ತು ಅಂತ ಕೇಳಿದ್ರೆ, ಇಲ್ಲ ನನಗೆ ಇದ್ದಕ್ಕಿದ್ದಂಗೆ ತಲೆ ಸುತ್ತು ಬಿದ್ದುಬಿಟ್ಟೆ, ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆಲ್ಲ ಸರಿ ಇಲ್ಲಿ ಯಾಕೆ ಬಂದೆ ಅಂತ ಸ್ವಲ್ಪ ಜೋರ್ ಮಾಡ್ಬಿಟ್ಟು ಅವ್ನಿಗೆ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಅವತ್ತಿಂದ ಆ ಸ್ನೇಹಿತನಿಗೆ ಒಂದು ವಿಚಿತ್ರವಾದ ಅನುಭವಗಳು ಉಂಟಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವನು ಯಾವ್ದು ರಾತ್ರಿ ಕರೆಕ್ಟಾಗಿ ಸರಿ ಸುಮಾರು ಮಲ್ಕೊಂಡಾಗೆಲ್ಲ ಕೆಟ್ಟ ಕೆಟ್ಟ ಕನ್ಸು ಬೀಳೋದು, ಅವನಿಗೆ ಸರಿ ನಿದ್ದೆ ಬರ್ದೇ ಇರೋದು, ಹುಚ್ಚಂತರ ಮಾಡೋದು, ಈ ರೀತಿ ಮಾಡಕ್ ಶುರು ಮಾಡ್ತಾನೆ. ಸೊ ಈ ವಿಚಾರನ ಈಗಿರೋ ಇಬ್ಬರ ಸ್ನೇಹಿತರು ಆ ಸ್ನೇಹಿತನ ವಿಚಾರನ ಅವರ ತಂದೆ ತಾಯಿಗೆ ಹೇಳೋದಕ್ಕೆ ಹೆದರ್ತಾ ಇರ್ತಾರೆ. ಯಾವ ರೀತಿ ಹೇಳೋಣ, ಈ ರೀತಿ ಮಾಡ್ತಾ ಇದ್ದಾನಲ್ಲ, ಯಾಕೆ ಹಿಂಗಾಯ್ತು ಅಂತ ಅವರ ತಂದೆ ತಾಯಿಗೆ ಗಾಬರಿ ಆಗುತ್ತೆ ಅಂತ ಅವ್ರಿಗೆ ಯಾವುದೇ ರೀತಿ ಆ ವಿಚಾರನ ಹೇಳೋದಿಲ್ಲ. ಸೊ ಈ ಸ್ನೇಹಿತರೆಲ್ಲ ಏನ್ ಮಾಡ್ತಾರೆ, ಸೇರಿ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಒಬ್ರು ಸ್ವಾಮೀಜಿ ಹತ್ರ ಹೋಗ್ತಾರೆ. ಸೊ ಅಲ್ಲಿ ನಡೆದಿರೋ ವಿಚಾರ ಬಗ್ಗೆ ಎಲ್ಲ ಇವನ ಹತ್ರ, ಈ ಸ್ನೇಹಿತನ ತಕ್ಕ ಏನಾಯ್ತು, ನೀನ್ ಯಾಕೆ ತಲೆ ತಿರುಗಿದ್ದೆ, ಮೇಲ್ಗಡೆ ಏನಕ್ಕೆ ಹೋದೆ ಅಂತ ಎಲ್ಲ ಕೇಳಿದಾಗ ಅವ್ನು ಹೇಳಿದ ವಿಚಿತ್ರ ಸಂಗತಿ, ಅಷ್ಟು ದಿವಸ ಅವ್ರ ಸ್ನೇಹಿತರಿಗೆ ಹೇಳದೆ ಇರೋದು ಸಡನ್ ಆಗಿ ಆ ಸ್ವಾಮೀಜಿ ಮುಖ ನೋಡಿದ ತಕ್ಷಣ ಅವನಿಗೆ ನೆನಪಾಗುತ್ತೆ ಅಲ್ಲಿ ಏನಾಯ್ತು ಅಂತ. ಪ್ರತಿಯೊಂದು ಕೂಡ ಸ್ವಾಮೀಜಿ ಹತ್ರ ಹೋಗ್ತಾನೆ. ಸೊ ಆ ಸ್ವಾಮೀಜಿ ಹತ್ರ ಹೋಗಿ ಕೇಳಿದ್ರೆ ಒಂದು ಕ್ಷಣ ಬೆಚ್ಚ ಬೀಳ್ತೀವಿ. ಒಂದು ಹೆಂಗಸು ತುಂಬಾ ದಿವಸದಿಂದ ನನಗೆ ರೂಮಲ್ಲಿ ಕೂಡ ಹಾಕಿದ್ದಾರೆ, ನನಗೆ ಇಲ್ಲಿಂದ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ, ದಯವಿಟ್ಟು ನನಗೆ ಇಲ್ಲಿಂದ ಹೇಗಾದ್ರೂ ಕರ್ಕೊಂಡು ಹೋಗುವಂತ ಒಂದು ಅವನು ಮುಂದೆ ಬಂದು ಹೇಳೋ ತರ ಫೀಲ್ ಆಗತ್ತೆ. ಸೊ ಫೀಲ್ ಆದ ತಕ್ಷಣ ಆ ಹೆಂಗಸು ಇದ್ದಕ್ಕಿದ್ದಂಗೆ ಅಲ್ಲಿಂದ ಮಾಯ ಆಗ್ತಾಳೆ. ಮಾಯ ಆದ ತಕ್ಷಣ ನನಗಲ್ಲಿ ಶಾಕ್ ಆಗಿ ನಾನು ಹೇಗೆ ಬಿದ್ದೆ, ತಲೆ ತಿರುಗಿ ಬಿದ್ದೆ, ನನಗೆ ಗೊತ್ತಾಗಿಲ್ಲ ಸ್ವಾಮೀಜಿಗಳೇ ಅಂತ ಹೇಳಿ ಆ ಜ್ಯೋತಿಷಿಗೆ ಹೇಳ್ತಾರೆ. ಸೊ ಆ ಸ್ವಾಮೀಜಿ ಅದನ್ನೆಲ್ಲ ನೋಡಿ ಆ ಮನೆ ಯಾವ ದಿಕ್ಕಲ್ಲಿದೆ, ಎಷ್ಟು ವರ್ಷ ಆಯ್ತು ಎಲ್ಲ ಕೇಳ್ಬಿಟ್ಟು ಒಂದು ಕ್ಷಣ ಆ 3 ಹುಡುಗರಿಗೂ ಹೇಳ್ತಾರೆ, ನೀವು ಅಲ್ಲಿ ಅವತ್ತು ಬಂದಿರೋದು ದೊಡ್ಡ ವಿಚಾರ. ಸೊ ನೀವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ರಿ, ಅವತ್ತು ಬಂದ್ಬಿಟ್ಟು ಶನಿವಾರ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿದ್ರೆ, ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ನೆಗೆಟಿವ್ ವೈಬ್ರೇಷನ್ ಆಗಿದೆ ಹೊರತು ಯಾವುದೇ ರೀತಿ ನೆಗೆಟಿವ್ ನಿಮಗೆ ಟಚ್ ಆಗಿಲ್ಲ. ಇಲ್ಲ ಅಂದ್ರೆ ನಿಮ್ಮ 3 ಜನದಲ್ಲಿ ಒಬ್ಬರ ಜೀವ ಹೋಗ್ತಿತ್ತು ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿದ ತಕ್ಷಣ ಒಂದು ಕ್ಷಣ 3 ಜನ ಸ್ನೇಹಿತರು ಏನಿರ್ತಾರಲ್ಲ, ಒಂದು ಕ್ಷಣ ಶಾಕ್ ಆಗಿ ಹೋಗ್ತಾರೆ. ಸೊ ಈ ರೀತಿ ಎಲ್ಲ ಆಗ್ತಿದೆ ಅಂತ ಹೋಗಿ ಅವರ ಮನೆಯಲ್ಲಿ ಅವರ ತಾಯಿ ಹತ್ರ ಹೇಳ್ತಾರೆ. ಸೊ ಇಷ್ಟೆಲ್ಲ ಆಗ್ತಿದೆ ಅಂತ ಫಸ್ಟ್ ಇಂದಾನು ಕೂಡ ಆ ಮನೇಲಿ ಇದ್ದ ಮೊದಲನೇ ಸ್ನೇಹಿತನಿಗೂ ಕೂಡ ಇದೇ ರೀತಿ ಕೆಲವೊಂದು ನೆಗೆಟಿವ್ ಥಾಟ್ ಆಗ್ತಾನೆ ಇರ್ತವೆ. ಅಂದ್ರೆ ಲೈಕ್ ಅವ್ರ ಮನೆಯಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲದೆ ಇರೋದು, ದುಡಿಮೆ ಮಾಡೋದು ಕೈಗೆ ಹತ್ತದೇ ಇರೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳಾಗೋದು, ಈ ರೀತಿ ಆಗ್ತಾ ಇರ್ತವೆ. ಸೊ ಈ ರೀತಿ ಎಲ್ಲ ವಿಚಾರ ಹೇಳಿದಾಗ ಆ ಸ್ವಾಮೀಜಿ ಹೇಳಿದ್ದು ಒಂದೇ ಮಾತು, ಇನ್ನೊಂದು, ಆ ಮನೇಲಿ ತುಂಬಾ ದಿವಸ ಇರಬೇಡ್ರಿ, ದಯವಿಟ್ಟು ಮೊದಲು ಮನೆಯನ್ನ ಖಾಲಿ ಮಾಡಿ ಅಂತ. ಸೊ ಹಾಗಾಗಿ ಅವತ್ತು ಅವರು ಆ ಮನೆ ಖಾಲಿ ಮಾಡಿದ ಮೇಲೂ ಕೂಡ ಸತತ 41 ದಿವಸ ಆ ಹುಡುಗನಿಗೆ ಮೇಲ್ಗಡೆ ಹೋಗಿ ತಲೆ ತಿರುಗಿದ್ದಂತ ಹುಡುಗನಿಗೆ ಕೆಟ್ಟ ಕೆಟ್ಟ ಕನಸುಗಳು, ಕೆಟ್ಟ ಅನುಭವಗಳು ಆಗ್ತಾ ಹೋಗ್ತವೆ. ಸೊ ಅವ್ರು ಏನ್ ಮಾಡ್ತಾರೆ, ಸ್ನೇಹಿತರು ಪವರ್ಫುಲ್ ದೇವಸ್ಥಾನ ಯಾವ್ದಾದಿದೆ ಅಂತ ಚೆಕ್ ಮಾಡಿ ಅವನಿಗೆ ಎಲ್ಲಿ ಸರಿ ಆಗುತ್ತೆ ಏನಂತ ನೋಡಿ ಕೆಲವೊಂದು ಸುಮಾರು ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಅವನಿಗೆ ಕೆಲವೊಂದು ತಾಯ್ತಗಳು ಹಾಕಿಸಿ ಆ ಮನೆ ಕಡೆ ಹೋಗದೆ ಇರೋ ರೀತಿ ನೋಡ್ಕೊಳ್ತಾ ಇರ್ತಾರೆ. ಸೊ ಅವತ್ತು ಆ ಸ್ನೇಹಿತರು ಒಂದು ಕ್ಷಣ ಅಲ್ಲಿ ಮೈ ಮರ್ತಿದ್ರೆ ಯಾರ್ದಾದ್ರೂ ಒಬ್ರು ಜೀವ ಹೋಗ್ತಿತ್ತು. ಈ ರೀತಿ ಎಲ್ಲ ಘಟನೆಗಳು ನಡೀತಾ ಇರ್ತವೆ. ನಿಮ್ಮ